ಇರ್ಲಿ ಬಿಡಿ, ಅವ್ನು ಇರೋದೇ ಹಂಗೆ, ಅವ್ನು ಸರಿ ಇಲ್ಲ. ಅವಾಗಿಂದಾನು ಹೇಳ್ತಾ ಇದೀನಿ ನಾನು. ನಮ್ಮದೊಂದು ಹಾಸ್ಪಿಟ್ಲಿಗೆ ಹೋಗಿತ್ತು, ನಮ್ದೊಂದು ಚೆಕಪ್ ಇತ್ತು. 1,000 ರೂಪಾಯಿಗೆ 50 ಬಂದ್. ಇವನ್ ರೂಮ್ಗೆ ತಸಿ ಐಟಮ್ಗಳನ್ನ ಅನ್ಬಾಕ್ಸ್ ಮಾಡಿ ನಾವು ಕೂತಿದೀವ ಇಲ್ಲಿ. Okay, let's go. What is up fam? Hi, so welcome back to my new vlog. Guys, ಇವತ್ತಿನ ವ್ಲಾಗು ನಾನು ಪ್ರಶಾಂತ್ ಅಣ್ಣದು ಬೈಕು, ಇನ್ನು ಸ್ವಲ್ಪ ದಿನದಲ್ಲಿ ನಮ್ಮ ಬೈಕು. ಕತೆ ಏನು ಅಂದರೆ, ನಮ್ಮದು ನಿನ್ನೆ ಡೆಂಟಲ್ ಅಪಾಯಿಂಟ್ಮೆಂಟ್ ಇತ್ತು, ಸರ್ಜರಿ ಆಯಿತು, ಅದೆಲ್ಲ ನೋಡಿದ್ರಿ. ಈಗ ಸ್ವಲ್ಪ ಬೆಟರ್ ಇದ್ದಾರೆ, ಸ್ವಲ್ಪ ರಿಕವರ್ ಆಗ್ತಾ ಇದ್ದಾರೆ. ಐಸ್ ಕ್ರೀಮ್ ಎಲ್ಲ ಆರ್ಡರ್ ಮಾಡಿ ಕೊಟ್ಟಿದ್ದೀನಿ. ಬೆಳಗ್ಗೆ ನಾನೊಂದು ಕೆಲಸ ಇತ್ತು, ಆ ಕೆಲಸ ಮುಗಿಸ್ತಾ ಇದ್ದೆ. ಆ್ಯಂಡ್ ಐ ವಾಂಟೆಡ್ ಅ ಬ್ರೇಕ್ ಬಿಕಾಸ್ ಎವ್ರಿ ಡೇ ಎದ್ದು ಕೆಲಸ ಆಗೋಗ್ಬಿಡ್ತು. ಒಂದು ಸ್ವಲ್ಪ ನನಗೆ ಬ್ರೇಕ್ ಇಲ್ದಿರೋ ಥರ ಆಗ್ಬಿಡ್ತು. ಇವತ್ತು ಸ್ವಲ್ಪ ಕಾಮ್ ಡೇ ಇಟ್ಕೊಂಡಿದ್ದೀನಿ, ಮತ್ತು ನನ್ನ ಹೆಲ್ತ್ ಡೇ ಅಂತ ಅಂದ್ಕೊಂಡಿದ್ದೀನಿ. ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ 6 ಗಂಟೆಗೆ. ಆ ಅಪಾಯಿಂಟ್ಮೆಂಟ್ ನಾನು ಆಲ್ಮೋಸ್ಟ್ 3 ವಾರದಿಂದ ಆಯಿತಾ, 3 ವಾರದಿಂದ ಕಾಲ್ ಮಾಡೋದು, ಇವತ್ತು ಬರ್ತೀನಿ ಅನ್ನೋದು ಹೋಗ್ದಿರೋದು ಆ ಥರ ಆಗ್ಬಿಟ್ಟಿತ್ತು. ಅದಕ್ಕೆ ಇವತ್ತು ಯಾವುದೂ ಕೆಲಸ ಹಾಕೋಬಾರ್ದು ಅಂತ ಅಂದ್ಕೊಂಡು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ 6 ಅಲ್ಲಿಗೆ ಹೋಗಬೇಕು. ಅಪಾಯಿಂಟ್ಮೆಂಟ್ ಮುಗಿಸ್ಕೊಂಡು ಬಂದಮೇಲೆ ತುಂಬ ಪಾರ್ಸಲ್ಸ್ ಬಂದಿದೆ. ನಮ್ಮ ಅಮ್ಮ ಮೊನ್ನೆ ಆರ್ಡರ್ ಮಾಡಿದ್ರಲ್ಲ, ಅದೆಲ್ಲ ಅನ್ಬಾಕ್ಸ್ ಮಾಡಬೇಕು. ನಮ್ಮ ಅಮ್ಮಗೂ ಸ್ವಲ್ಪ ಬೆಟರ್ ಫೀಲ್ ಆಗುತ್ತೆ. ಮತ್ತು ಅವ್ರದ್ದೇ ಗುಂಗಲ್ಲಿರ್ತಾರೆ, ಸ್ವಲ್ಪ ಕೂತ್ಕೊಂಡು ಎಲ್ಲರೂ ಸೇರಿ ಎಂಟರ್ಟೈನಿಂಗ್ ಆಗಿ ಮಾತಾಡಿ ನಮ್ಮ ಅಮ್ಮನ ಎಂಟರ್ಟೈನ್ ಮಾಡಿ ಅನ್ಬಾಕ್ಸ್ ಮಾಡಿ ಮುಂದೇನೇನು ಆರ್ಡರ್ ಮಾಡಿದ್ದೀವಿ ಅಂತ ನೋಡಿ ಬನ್ನಿ. ಈಗ ನಾನು ಲಂಚ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಯಾವಾಗಲೂ ಗಾಡೀಲಿ ಫ್ಯೂಲೇ ಇಡಲ್ಲ, ಅದಕ್ಕೆ ಪೆಟ್ರೋಲ್ ಹಾಕ್ಸಕ್ಕೆ ಬಂದಿದ್ದೆ. ನಂದು ಈ ಫೋನ್ ಬಿದ್ದೇ ಹೋಯ್ತು, ಅಕ್ಕ ಎತ್ಕೊಟ್ರು, ಡೆಂಟ್ ಬಿದ್ದುಬಿಡ್ತು ನಮ್ಮದು 17 Pro Max ಆರೆಂಜ್ ಕಲರ್. ಸೊ ನಾನು ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದೆ. ಇವನು ನನಗೆ ಹೇಳ್ದೆ ಬಂದು ಲಂಚ್ ಮಾಡಿದ್ದಾನೆ. ಎಷ್ಟು ನಂಬಿಕೆ ದ್ರೋಹ ಮಾಡಿದ್ದಾನೆ. ಅದರ ಜೊತೆಗೆ ಇವನು ಅಣ್ಣ ತಮ್ಮ ಇಬ್ಬರು. ಅದಕ್ಕೆ ನಾನು ಅದೇ ಹೋಟ್ಲಿಗೆ ಬಂದು ಅವ್ರ ಮುಂದೆನೇ ಮೀಲ್ಸ್ ತಿಂತಾಯಿದ್ದೀನಿ. ಮೀಲ್ಸ್ ತಿನ್ನೋಣ ಗೈಸ್. ಸೊ ಡೆಂಟಲ್ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀನಿ. ಇದು ಮೂಗಿಗೆ ಹಾಕಿದ್ದೀನಲ್ಲ, ಇದು ತರಿಸಿದ್ದೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋಕ್ಕೆ. ಸೊ ಅದನ್ನ ಹಾಕೊಂಡು ಓಡಾಡ್ತವನೆ, ಸ್ವಲ್ಪ ಜಾಸ್ತಿ ಪ್ರೋಸೆಸ್ ಆಗಲಿ ಅಂತ. ಏನೋ ಡಿಫ್ರೆನ್ಸ್ ಫೀಲ್ ಆಗ್ತಲ್ಲ? ಏನೂ ಆಗಲ್ಲ, ಮುನ್ನ ಹಾಕಿ ನೋಡ್ದೆ ನಾನು. ಒಂದು ಬಾಂಬ್ ಬಿಟ್ರೆ ಡಿಫ್ರೆನ್ಸ್ ಫೀಲ್ ಆಗಿತ್ತು ಕಣ. ಕ್ಲೀನಾಗಿ ಒಳಗೆ ಹೋಗುತ್ತೆ ಅನ್ಸುತ್ತಾ? ಸೊ ಈಗ ನಾವು ನಮ್ಮದೊಂದು ಹಾಸ್ಪಿಟ್ಲಿಗೆ ಹೋಗಿತ್ತು, ನಮ್ಮದೊಂದು ಚೆಕಪ್ ಇತ್ತು. ಗಾಯ್ಸ್, ನಾನು ನನ್ನ ಡಾಕ್ಟರ್ ಹತ್ರ ಹೋಗಿ ಬಂದೆ. ನಮ್ಮ ನೋಡಿ ಮಾಸ್ಕ್ ಹಾಕೊಂಡು ಹೆಂಗೆ ಕೂತಿದ್ದಾರೆ. ರಿಯಾನಾ, ಜ್ವರ ಬಂದಿದ್ಯಾ? ನೋವಿಗೆ ಜ್ವರ ಬಂದಿರೋದು. ಎಷ್ಟು ಮಾತಾಡ್ತಾವ. ಮಾಮ್ ಇರ್ಲಿ ಬಿಡಿ, ಅವ್ನು ಇರೋದೇ ಹಂಗೆ, ಅವ್ನು ಸರಿ ಇಲ್ಲ. ಅವಾಗಿಂದಾನು ಹೇಳ್ತಾ ಇದೀನಿ ನಾನು. ಫಸ್ಟ್ ಡೇನೇ ತೊಟ್ಟಿಗೆ ಬಿಸಾಕಿ ಹೋಗೋಣ ಅಂತ. ನೀವೇ ಕರ್ಕೊಂಬಂದು ಸಾಕಿ ಬಿಸ್ಕೆಟ್ ತಿನ್ನಿಸಿ ಬೆಳೆಸಿದ್ದಕ್ಕೆ ಇವತ್ತು ನಿಮ್ಗೆ ಅಳಿಸ್ಬಿಟ್ಟ. ಏನಾಗಿದೆ ಅಂತ ಹೇಳ್ತಿದ್ದೀರಾ? ಮಗ ಹುಟ್ಟಿದ್ರೆ ಹೇಳ್ತಾರಪ್ಪ ಬೇಜಾರಲ್ಲಿ. ಬಿಡು ಹೋಗ್ಲಿ ಹಳ್ಳಿ. ಯಾಕೆ ನೋಡು, ತಿನ್ನೋದಕ್ಕೆ ಇಷ್ಟು. ಮುಟ್ಟಂಗೂ ಇಲ್ಲ. ಮಾಮ್, ವಾಟ್ ಹ್ಯಾಪೆಂಡ್ ಮಾಮ್? ಗೈಸ್, ಇಷ್ಟು ಪಾರ್ಸಲ್ಗಳನ್ನ ಈಗ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ನಮ್ಮ ಆರ್ಡ್ರ್ ಮಾಡಿರೋ ಪಾರ್ಸಲ್ಸ್. ರಾಣಿನ ಮೆಂಟ್ಲಿ ಮಾಡ್ತಾರೆ ನೋಡಿ ಗೈಸ್ ಇಬ್ಬರು ಸೇರಿ. ಬಾಯ್ ಹಾಕ್ಬಿಟ್ಟು ಹತ್ಕೊಳಲೇ ರಾಣಿ. ಎಗ್ರು ಹೇಳ್ತೀನಿ ರಾಣಿ. ರಾಣಿ ತಲೆ ಮೇಲೆ ನೋಡು, ತಲೆ ಮೇಲೆ ನೋಡು, ಮೇಲೆ. ಗಟ್ಟಿ ಆಳು ಸರಿ ಮಾಡ್ರಿ. ನಾನು ಇಲ್ಲ ಶೈಲಿ ಫಾಸ್ಟ್ ಆಗಿ ರೇಸ್ ಮಾಡಿಸ್ತಾ ಇದ್ವಿ. ಅಷ್ಟು ನೋವು ಕೊಟ್ಬಿಟ್ರೆ ನನಗೆ ಅಷ್ಟು
ಹಿಂಡ್ಬಿಟ್ರು ನನ್ನ ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಹಂಗೆ ಹೇಳವನೇ ಬಿಟ್ಟ. ಸುಸ್ತಾಗಿ ನೀರು ಕುಡಿತಾವಳು, ಫುಲ್ಲು ಆಟ ಆಡ್ಸ್ಬಿಟ್ಟಿದೀವಿ ಇವತ್ತು ಇವಳಿಗೆ. ಏನಪ್ಪ ನಿಂದ ಹೇಳಪ್ಪ. ಇಂಟರ್ಸೆಪ್ಟರ್ ಈಸ್ಕೊ ಅಂತ ಸೂಪರ್. ಯಾವ್ದು ಪ್ರಶಾಂತ್ ಅಣ್ಣ ಬೈಕಾ? ಇಸ್ಕೋಬೇಕಾ? ಏನಕ್ಕೆ ಇಸ್ಕೋಬೇಕು? ತುಂಬಾ ಚೆನ್ನಾಗಿದೆ, ಒಳ್ಳೆ ಗಾಡಿ. ನಿಮ್ ಡಿಯೋ ನಾನು ರೆಡಿ ಮಾಡ್ತೀನಿ. ಇವ್ರು ಮಾಸ್ಕ್ ಹಾಕೊಂಡೆ ಮಾತು ಬಿಡ್ತಾ ಇಲ್ಲ ನೋಡಿ ಗೈಸ್. ಯಾಕಂದ್ರೆ ಕೇಳಿಲಿ ಗೇರ್ ಗಾಡಿಗಳು ಮಾತ್ರ ಇದೆ ತಾನೆ. ಈ ಟೂ ವೀಲರ್ ಡಿಯೋ ನನ್ಗಿಲ್ಲ, ಲೇಡೀಸ್ ಎಲೆಕ್ಟ್ರಿಕ್ ಇಸ್ಕೊಳ್ಳಿ. ಓ ತುಂಬಾ ಖರ್ಚುಗಳಿದಾವೆ ಗೈಸ್. ಬಟ್ ನಾನು ಪ್ರಶಾಂತ್ ಅಣ್ಣ ಗಾಡಿನ ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಅಣ್ಣ ಕನ್ಫರ್ಮ್ ಆಯ್ತಣ್ಣ, ಮಾಡೋಣ ಪ್ಲೀಸ್. ನಾನ್ ತಗೊಂಡ್ರೆ ಅದು ಇವನ್ ಜಾಸ್ತಿ ಯೂಸ್ ಮಾಡ್ತಾನೆ, ನನ್ನ ಟೀಮ್ ಅವ್ರು ಯೂಸ್ ಮಾಡ್ತಾರೆ. ಕೀ ಎತ್ಕೊಂಡು ಹೋಗಿ ಎಲ್ಲಿ ನಿಲ್ಸ್ಬಿಟ್ಟು ಪೆಟ್ರೋಲ್ ಖಾಲಿ ಅಂತಾರೋ ಗೊತ್ತಿಲ್ಲ, ಹಂಗ್ ಮಾಡ್ಬಿಡ್ತಾರೆ. ಅದೇ ಭಯ. ನೀನ್ ಬಿಡಪ್ಪ, ನಾನು ಗಂಡಸ್ರ ಬಗ್ಗೆ ಮಾತಾಡ್ತಿರೋದು. ಇವನ್ನ ಮೊನ್ನೆ ಇಂಟರ್ಸೆಪ್ಟರ್ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಒಂದ್ ರೌಂಡ್ ಹೊಡ್ಸ್ಕೊಂಡ್ ಬರೋಷ್ಟ್ರಲ್ಲಿ ಬಾಯ್ಗೆ ಬಂದ್ಬಿಡುತ್ತೆ ಜೀವ ಇವನ್ಗೆ. ಯಾವ್ದಾದ್ರು ವ್ಲಾಗ್ ಮಾಡೋಣ, 360 ಕ್ಯಾಮ್ರಾ ಹಾಕ್ಸ್ಬಿಟ್ಟು. ಗೈಸ್ ಈ ವಿಡಿಯೋಗೆ 1000 ಕಾಮೆಂಟ್ ಬಂದ್ರೆ ನಾನು ಸಂಜಯ್ ಒಂದು ಬೈಕ್ ರೈಡ್ ಹೋಗ್ತೀವಿ. ಮಾರನೇ ದಿವಸ ನಾನಿರಲ್ಲ ವ್ಲಾಗ್. ಲೇ ಏನಾಗಲ್ಲ, ಒಂದೇ ಒಂದು ರೈಡ್. ಇವನಿಗೆ ಬೈಕ್ ಅಂದ್ರೆ ಭಯ, ಇವನಿಗೆ ಕರ್ಕೊಂಡು ಹೋಗ್ತೀನಿ. ಇವನು 1000 ಕಾಮೆಂಟ್ ಬಂದ್ರೆ ಜನ ಕೇಳ್ಬೇಕು, ಬರೀ ಇಂಪ್ಲಾಂಟ್ ಏನಂತಾರೆ ಅದಕ್ಕೆ, ಟ್ರಾನ್ಸ್ಪ್ಲಾಂಟ್ ಮಾತ್ರ ಅಲ್ಲಪ್ಪ, ಇದನ್ನು ಅಷ್ಟೇ. ಒಂದು ಟೈಮಲ್ಲಿ ನಾನು ಹಂಗೆ ಓಡಿಸ್ತಿದ್ದೆ ಗಾಡಿ, ತಲೆ ಮೇಲೆ ಫ್ಯಾನ್ ಕರೆಕ್ಟ್ ಆಗಿ ತಿರುಗ್ತೈತೆ. ಲೆಫ್ಟ್ ಬಾ, ಪರ್ಫೆಕ್ಟ್ ಆಗಿದೆ. ನಗು 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 ಸ್ಮೈಲ್ ಕೊಡು, ಹಂಗೆ ನೋಡ್ಕೊಂಡು. ಸೊ ನಮ್ಮ ಟುಮ್ಮು ನನಗೆ ಕನ್ವಿನ್ಸ್ ಮಾಡ್ತಾ ಇದ್ದಾನೆ ಪ್ರಶಾಂತ್ ಅಣ್ಣ ಬೈಕ್ ನ ತಗೋಬೇಕು ಅಂತ. ಒಳ್ಳೆ ಗಾಡಿ ಅಣ್ಣ, ಹೆಂಗ್ ಕನ್ವಿನ್ಸ್ ಮಾಡ್ತೀಯ ಚೆನ್ನಾಗಿ, ಇನ್ನೊಂದ್ಸಲ ಮಾಡಿ ಹೇಳ್ತೇನೆ. ಒಳ್ಳೆ ಗಾಡಿ, ಫ್ಯೂಚರ್ ಅಲ್ಲಿ ನೋಡೋಣ. ಇವಾಗ ಈ ಗಾಡಿ ಇಸ್ಕೊಂಡು ನಾನು ಏರಲ್ಲಿ ಇನ್ನೊಂದು ಗಾಡಿ ಇಸ್ಕೊಬೇಕಂತ ಇದ್ದೀನಿ. ಏನು ಹೇಳಲ್ಲ, ಈ ವರ್ಷದಲ್ಲಿ ಇನ್ನೊಂದು ಗಾಡಿ ಇಸ್ಕೊಂಡು, ಕರೆಕ್ಟ್ ಇತ್ತು. ಈ ವರ್ಷದಲ್ಲಿ ಇನ್ನೊಂದು ಗಾಡಿ ಇಸ್ಕೊಂಡು ಏನ್ ಗೊತ್ತಾ, ಮನೆ ಮುಂದೆ ನಿಂತಿರ್ಬೇಕು ಯಾವತ್ತೂ ಅಷ್ಟೇ. ನಮ್ ಕನ್ಸುಗಳಲ್ವಾ ಅದು, ಮನೆ ಮುಂದೆ ನಿಂತಿರ್ಬೇಕು. ಅಣ್ಣ ಕಮ್ಮಿಗೂ ಸಿಗ್ತಿದೆ ಒಳ್ಳೆ ಗಾಡಿ, ಅದು ಪ್ರಶಾಂತ್ ಅಣ್ಣನ ಗಾಡಿ ಅಲ್ವಾ. ಒಳ್ಳೆ ಗಾಡಿ ಮಾತ್ರ. ನಾನು ಯೋಚನೆಲಿದ್ದೀನಿ ಗೈಸ್, ಬಿಕಾಸ್ ನಾನು ನನಗೆ ಅಂತ ತೊಗೋಬೇಕು ಅಂತಿರೋದು. ನನಗೆ ಅಂತ ತೊಗೊಂಡಾಗ ಅದನ್ನ ಹೆಂಗೆ ನಾನು ಯೂಸ್ ಮಾಡ್ತೀನಿ, ಬಿಕಾಸ್ ಇಷ್ಟು ದಿನದಲ್ಲಿ ನಾನು ಓಡಿಸಿದ್ದೆ ಒಂದು ಸರಿ, ಆ ನಂದಿಲ್ ಟ್ರಿಪ್ ಹೋಯ್ತಲ್ಲ ನಾವು ನೈಟು. ಆಮೇಲೆ ಬಂದಮೇಲೆ ನಾನು ನೀನು ಒಂದು ರೌಂಡ್ ಹೋದ್ವಲ್ಲ, ಅದೇ ಲಾಸ್ಟ್. ಅದಾದ್ಮೇಲೆ ಗಾಡಿನೇ ಓಡಿಸಿಲ್ಲ ಅದು ನಾನು. ಸೊ ಯೋಚನೆ ಮಾಡೋಣ ಏನು ಮಾಡೋದು ಅಂತ. ನಮ್ಮ ಟುಮ್ಮು ಕನ್ವಿನ್ಸ್ ಮಾಡ್ತಿದ್ದಾನೆ, ಬಟ್ ಲೆಟ್ಸ್ ಥಿಂಕ್ ವಾಟ್ ಟು ಡೂ. ಈಗ ಈ ಪಾರ್ಸಲ್ಗಳು ಅನ್ಬಾಕ್ಸ್ ಮಾಡಬೇಕು, ಬಟ್ ನಾವು ಕಾಯ್ತಿರೋದು ನಮ್ಮ ಅಕ್ಕ ಬರಲಿ ಅಂತ. ಅಣ್ಣ ಅದ್ರದ್ದು ಹಾಕಿ ಇಸ್ಕೊಳ್ಳೋದ ಅಂತಂದು ಹೇಳಕ್ಕಾಗಲ್ಲ, ಬೇಡ ಇಸ್ಕೊ. ಅಯ್ಯೋ ಮಸ್ತ್ ಗಾಡಿ ನಿಜವಾಗ್ಲು. ಚಾರ್ಜ್ ಸ್ವಲ್ಪ ಆಫ್ ಮಾಡ್ತೀಯಾ, ಕಣ್ಣಿಗೆ ಹೊಡಿತೈತೆ ಪ್ಲೀಸ್. ಒಳ್ಳೆ ಗಾಡಿ, ಸಖತ್ ಇಷ್ಟ ಆಯ್ತು. ಇನ್ನೊಂದು ಸತಿ ಒಬ್ಬನೇ ಸಾಂಗ್ ಹಾಕೊಂಡು ನಾನು ಹೆಲ್ಮೆಟ್ ಹಾಕೊಂಡು ಸ್ವಲ್ಪ ದೂರ ಹೇಳಿ ಸಾಂಗ್ ಹಾಕೊಂಡ್ರೆ ಇಲ್ಲಿಗಲ್ಲ ಕಟ್ ಮಾಡಿ ಚಂದ್ರ. ಯಾರು ಹೇಳಿದ್ದು? ಹಂಗೆ ಹೋಗಂಗಿಲ್ಲ. ಆಯ್ತು ಒಂದು ಸತಿ ಹೋಗಿ ಲೇ ಓಲಾ ಏತಾರಲ್ಲ ಅವರೇ ಕೊಟ್ಟವ್ರು ಕೇಳಿಸ್ಕೊಟ್ಟೋಗ್ರಿ ಅಂತ. ಗೊತ್ತಿಲ್ಲ ಮಗುಗೆ. ಸೊ ಆಗಿನ ಬ್ಲಾಗ್ ಸ್ಟಾರ್ಟ್ ಆಗಿದೆ ಅಲ್ಲ ಗೈಸ್. ಸೊ ಈಗ ನಾವು ಫೈನಲಿ ಕೂತು ಅನ್ಬಾಕ್ಸ್ ಮಾಡಕ್ ರೆಡಿ ಇದೀವಿ. ನಮ್ಮ ಮನೆ ಪೇಷಂಟ್ ಮುಖ ಊತ್ಬಿಟ್ಟಿದೆ, ಅದಕ್ಕೆ ಮಾಸ್ಕ್ ಹಾಕಿದ್ದಾರೆ ನಮ್ಮ ಅಮ್ಮ. ಬಟ್ ಅವ್ರಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ವಿಯರ್ಡ್ ಫೀಲಿಂಗ್ ಇಲ್ಲದೆ, ಸೈಲೆಂಟ್ ಇಲ್ಲದೆ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಅಂತ. ಇರ್ರಿ ಅಂಡ್ ನೋಡಿ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ. ಸೊ ಇದೆಲ್ಲ ಅವರೇ ಆರ್ಡರ್ ಮಾಡ್ತಿರೋದು, ಅವ್ರಿಗೆ ಬೇಕಾಗಿರೋ ಐಟಮ್ಸ್ನೇ. ಅದಕ್ಕೆ ಅವ್ರ ಹತ್ರನೇ ಅನ್ಬಾಕ್ಸ್ ಮಾಡ್ಸೋಣ. ಸೊ ಅನ್ಬಾಕ್ಸ್ ಮಾಡ್ಸೋಕ್ಕೆ ಸಿಸರ್ ಯೂಸ್ ಮಾಡ್ತಿಲ್ಲ, ನಾವು ಹೊಸ ಟೂಲ್ ತರಿಸಿದೀವಿ ಗೈಸ್. ಸೊ ಫಸ್ಟ್ ಕವರ್ ನಾವು ಅಮ್ಮ ಇದನ್ನ ಓಪನ್ ಮಾಡ್ತಾರಂತೆ, ನೋಡೋಣ. ಇಂಟ್ರೊಡ್ಯೂಸ್ ಮಾಡ್ತಾರ ನಮ್ಮ ಆಗಲೇ ಓಪನ್ ಆಗ್ಬಿಟ್ಟಿದೆ. ಏನಿದು ಸರ್? ನಿಮ್ಗೆ ಹಿಂಗೆ ಯಾವ್ದಾದ್ರು ಬೇಕಿರೋ ಒಂದು ಓಪನ್ ಮಾಡಕ್ಕೆ ಎತ್ಕೊಂಡ್ಬಿಡ್ರಿ. ಲಾಂಡ್ರಿ ಬ್ಯಾಗ್ ಗೈಸ್. ಫಸ್ಟ್ ಬಂದು ಲಾಂಡ್ರಿ ಬ್ಯಾಗ್ ಬಂದಿದೆ. ಲಾಂಡ್ರಿ ಬ್ಯಾಗ್ ಏನಕ್ಕೆ ಅಂದ್ರೆ ಒಬ್ಬೊಬ್ರದ್ದು ವಾಶ್ ಮಾಡೋ ಬಟ್ಟೆನ ಒಬ್ಬೊಬ್ರದ್ದು ಹಾಕಿಡಕ್ಕೆ ನಮ್ಮ 6 ಲಾಂಡ್ರಿ ಬ್ಯಾಗ್ ನ ತರಿಸಿದ್ದಾರೆ. ಯಾಕೆ ನಿಮ್ಗೆ ಎರಡಾ? ಅವ್ರದ್ದು 2. ನೆಕ್ಸ್ಟ್ ಐಟಮ್ ಏನದು? ಕೇಳೋದು ಇವನ್ ಅರ್ದ್ಬಿಟ್ಟ. ಇಲ್ಲಿ ಓಪನ್ ಮ್ಯಾಟ್ ಅದು ಬಿಡು. ನೆಕ್ಸ್ಟ್ ಐಟಮ್ ಮ್ಯಾಟ್ ಗೈಸ್. ಮ್ಯಾಟ್. ಈ ಮ್ಯಾಟ್ ನ 2 ರೂಮ್ ಕೊಡ್ಬೇಕು ಅಂತಿದ್ದಾರೆ. ನಮ್ಮ ಡಿಸೈಡ್ ಮಾಡ್ಲಿ ಯಾವ ರೂಮ್ಗೆ ಅಂತ.
ಅಮ್ಮ ಡಿಸೈಡ್ ಮಾಡಿದ್ದೆ ಫೈನಲ್ ಗೈಸ್ ಇವಾಗ. ನಾನು ಹಾಕಿ ಕಾಲು ಕೆಳಗಡೆ ಹಾಕು. ಇದು ಬಚ್ಚಲ ನಮ್ಗೊಂದು ನನ್ನ ಬಚ್ಚಲ್ ರೂಮ್ ಒಂದು ಇವರು ಅಲ್ಲ ಒಂದು ನಿಮಿಷ, ನಿನಗೊಂದು ಮತ್ತೆ ಅವ್ರಿಗೊಂದು. ನಂಗೆ ಅದಕ್ಕೆ ಖಾಲಿ ಕವರ್ ಆದ್ರೂ ಕೊಡ್ತೇವೆ ಬ್ರೌನ್ ಕಲರ್. ಕೆಳಗೆ ಹಾಕು ಮಲ್ಕೊಂಬಿಡು. ಹಾ ಒಂದೊಂದು ನೋಡಿ ಒಂದು ನೋಡಿ. ಯಾರಿಗೊಂದು ಬೇಜಾನ್ ಇದಾಕಣ. ಓ ನಿಂದು ತಾಯಿ ಗುಣ ಇವ್ರದ್ದು ಅಲ್ಲ. ಇವ್ರ ತಂದೆ ಕೂಡ ಇವತ್ತು. ಓಕೆ ನೆಕ್ಸ್ಟ್ ಐಟಮ್ ತುಂಬ ಓಪನ್ ಮಾಡಿ. ಓ ಮ್ಯಾಟ್ ತಗೊಳ್ಳಿ ಹಾಕೊಳ್ಳಿ. ಇದು ನಂದು, Same, ನಂದು. ಇದು ಅದೇ ಅದು ಮತ್ತೆ ಲಾಂಡ್ರಿ ಬ್ಯಾಗ್ ಗೈಸ್. ಈ ಮ್ಯಾಟ್ ನಾನು ನನಗೆ ತರಿಸಿದ್ದು. ಇನ್ನು ಏನು ಐತಿ ಇದರಲ್ಲಿ? ವಾವ್ ಇದು ಇದು ಸ್ನಾನ ಮಾಡಿ ಆದ್ಮೇಲೆ ಯೂಸ್ ಮಾಡಕ್ಕಿದು. ಇದು ಗೈಸ್ ಇದು ಒಂದು ಒಬ್ಬೊಬ್ರಿಗೆ ಒಂದೊಂದು ತೊಗೊಳ್ಳಿ. 1 2 ನನಗೆ ಫಸ್ಟ್ 2 ಕೊಡು ಪ್ಲೀಸ್. ನಿನ್ನ ಶರ್ಟ್ ನೀನು ಬನಿಯನ್ ಮೇಲೆ ಹಾಕೊಂಬ, ಒಳಗೆ ಬನಿಯನ್ ಹಾಕೊಂಡು ಅದಕ್ಕೆ ಸಿಕ್ಕಿಸ್ಕೊಂಬ ಇದನ್ನ. ಇಲ್ಲ ಇಲ್ಲ ನೀವಿಬ್ರು ಒಂದೇ ಅಲ್ವಾ? ಇದು ವಾಶ್ರೂಮ್ಗೆ ಹಾಕೋದು ಒಂದೇ ವಾಶ್ರೂಮ್ ತರ ಇದೆ ನಿಮ್ದು. ಅಪ್ಪ ಏನು ಅಂತ ಗೊತ್ತಿಲ್ಲ ಹಿಂಗೆ ಅಂತ. ನೆಕ್ಸ್ಟ್ ಐಟಮ್ ಇಲ್ಲೇನೋ ಇದೆ, ಇದು ಒಂದು ನಿಮಿಷ ಅದು ಒಳಗಡೆ ಇತ್ತು. ಇದು ನಂದು. ಇಲ್ಲ ಇಲ್ಲಿ ಇಟ್ಟಿರ್ತೀನಿ ನಾನು. ಕೊಡಲಿ. ನಾನು ಮಾಡೋದು. ಇದು ಹುಷಾರು, ಸಡನ್ ಹಿಟ್ ಆಗುತ್ತೆ. ಸೊ ಏನ್ ನಮ್ಮ ಟುಮ್ ಇದನ್ನ ಅನ್ಬಾಕ್ಸ್ ಮಾಡಿದ್ದಾನೆ. ಏನಿದು? ಏನೋ ಕಂಬಿ. ಓ ಇದು ನಮ್ಮ ವಾಶ್ರೂಮ್ಗೆ ಹಾಕಕ್ಕೆ ತರ್ತಿರೋದು. ಕೊಡಿಲ್ಲ ಅದು ಅವ್ರದ್ದು. ಹೋಗ್ಬಿಟ್ಟ ಅವ್ರದ್ದು. ಇದು ನೀವು ಹಂಚಂಗಿದ್ರೆ ಹಂಚ್ಬೋದು ನಮಗೆ. ಕೂಡ ನಾವೇ ಹಾಕ್ತೀವಿ ಕಣ, ಹಂಚಿ ಯಾಕೆ ಸುಮ್ಮನೆ ಬೇಯಿಸ್ಕೊಂತೀವಿ ಬೇರೆ. ನೀವು ಅಲ್ಲಿ ಇಟ್ಟಿರಿ, ಆಮೇಲೆ ತೊಗೊಳ್ತೀನಿ. ನೆಕ್ಸ್ಟ್ ಐಟಮ್ ರೆಡಿ. ಓ ಗೈಸ್ ಏನಿದು? ಏನಿದು? ಟವಲ್ ಹೊಸ ಟವಲ್ ಬಂತು. ಮ್ಯಾಟ್. ಇದು ಮ್ಯಾಟ್. ಅಮ್ಮ ಏನ್ ಮ್ಯಾಟ್ ಮೇಲೆ ಇಷ್ಟು mat order ಮಾಡಿದ್ದೀರಾ? ರಾಣಿಗೆ ಹೊಸ ಹೊಸ ಬೆಡ್ ಆರ್ಡರ್ ಮಾಡೋರೆ. ಏನು ಇಷ್ಟು ಮ್ಯಾಟ್ ಆರ್ಡರ್ ಮಾಡಿದ್ದೀನಿ? ಮೆಜರ್ಮೆಂಟ್ ನೋಡಿ ಮಾಡ್ತೇವೆ ಈ ತರ ಮ್ಯಾಟ್ ಮಾಡೋ ಬದಲು ಇದನ್ನ ಮಾಡಿದ್ದೇನು ಗೊತ್ತಿಲ್ಲ ನಂಗೆ, ನೆನಪಿಲ್ಲ. ಇಷ್ಟು 5-6 ಮ್ಯಾಟ್ ಆಗೋಯ್ತು ಗೈಸ್. ಎಲ್ಲ ಮ್ಯಾಟ್ಗಳೇ ಆಯ್ತು. ಇದು ನನ್ನ ರೂಮ್ಗೆ. ಈ ತರ ಮ್ಯಾಟ್ ಅದು washroom. ನನಗೆ 3 ಮ್ಯಾಟ್ ಆಯ್ತು. 4 ಮ್ಯಾಟ್ ನಂದು ನಂದು ನಾನೇ ಆರ್ಡರ್ ಮಾಡೋದು. ಇಡು ಹಿಂಗ್ ಬಂತು. ಅದು ನಾನು ಎಕ್ಸ್ಟ್ರಾ ಆರ್ಡರ್ ಮಾಡಿದ್ದು. ಇದು ಮೋಸ. ಮೋಸನ ಬಿಡು, ಆಗಿದೆ ಎಲ್ಲ ಬಿಟ್ಬಿಡು. ಗೈಸ್ ನಮ್ದು ಒಂದು ಮ್ಯಾಟ್ನ ನಾನು ಕೊಡಬೇಕು ಅಂತಿದ್ದೀನಿ. ಹಾಡಾಡ್ರು. ನಿಂದು ತಾಯಿ ಒಡಿ ಮಗ ಬಿಡಬೇಡ ಅವ್ನ. ನಿನಗೆ ಕಂಗ್ರ್ಯಾಚುಲೇಷನ್ಸ್. ಮ್ಯಾಟ್ ಗೆದ್ದಿದ್ದೀರ ನೀವು. ತಗೊಳ್ಳಿ ನೀವು. ನೆಕ್ಸ್ಟ್ ಮಕ್ಕ ಹೊಸದಲ್ಲ, ಕಾಲ್ ಹೊಸದು. ಅಪ್ಪ ಬೆಡ್ಶೀಟ್ ತೆಗಿದ್ದಾರೆ, ಅದು ಅವ್ರದ್ದೇ ಅನ್ಸುತ್ತೆ. ಇವತ್ತು ಹೊಸ ಬೆಡ್ಶೀಟ್ ಅಲ್ಲಿ ಮಲ್ಗೋದು. ಪಾಪ ಹೊಡಿಪ ನೋಡಿಪ್ಪ ತೋರ್ಸೋಣ. ನೋಡಿ ಗೈಸ್ ಈ ಬೆಡ್ಶೀಟು ಒಳ್ಳೆ GSM ಗೈಸ್, ಸಕ್ಕದಾಗಿದೆ ಕ್ವಾಲಿಟಿ. ಬನ್ನಿ ಸರ್, ಬನ್ನಿ ಮೇಡಮ್. ₹100 ₹50. ಬನ್ನಿ ಸರ್, ಬನ್ನಿ ನನ್ನ ಮಕ್ಕಳು ಹುಚ್ಚವಿದ್ರೆ ಏನಾಗಲ್ಲ. ನೋಡಿ ಗೈಸ್, ಇಂಥವ್ರು ಹುಚ್ಚವಿದ್ರೆ ಏನಾಗಲ್ಲ. ಗೈಸ್ ಇನ್ನ 2 ಲಾಂಡ್ರಿ ಬ್ಯಾಗ್ ಎಲ್ಲ ಅದೇ ಬರ್ತಾ ಇದಾವಲ್ಲ. ಅದೇ ಇತ್ತ ಕವರ್. ಇದೇನ್ ಬೆಡ್ಶೀಟ್ ಹಿಂಗೆ ಎಷ್ಟಿರೋದು? ಯಾರು ನಾನು ತೆಗಿತೀನಿ. ನೋಡಿ ಮ್ಯಾಟ್ ಹೋಗ್ಬಿಡುತ್ತೆ ತೆಗಿಯೋ ಇದ್ರಲ್ಲಿ. ಏನಪ್ಪ ಇದು? ಓಹೋ ಟವಲ್ಗಳು ಗೈಸ್, ಟವಲ್ಗಳು ಎಲ್ಲ ಸೇಮ್ ಕಲರ್ ಟವಲ್. ಬೇರೆ ಅಂದ್ರೆ ನಿನ್ಗೊಂದು, ಇದು ನಮ್ಮ ಅಮ್ಮ ಅಪ್ಪಗೊಂದು. ನಮ್ಮ ಅಕ್ಕದೇನ್ ಮಾಡೋದು ಪಾಪ? ಅವ್ರಿಗೆ ಕಸಿ ಕೊಟ್ಬಿಟ್ಟು ಗೊತ್ತಾಗಲ್ಲ. ಇಲ್ಲ ಇದು ಹಾಕೊಂಡು ಕೊಡೋಣ. ಇಲ್ಲ ಇಲ್ಲೊಂದು ಮ್ಯಾಟ್ ಕೊಟ್ಬಿಡೋಣ. ಇನ್ನೂ ಟವಲ್ಸ್ ಆರ್ಡರ್ ಮಾಡಿದ್ದೀನಿ ಮ್ಯಾಟ್ ಕೊಟ್ಬಿಡೋಣ ಗೊತ್ತಾಗಲ್ಲ. ಗೈಸ್ ಇದ್ರ ಮೇಲೆ ಹೆಸರು ಬರ್ಕೋಬೇಕು, ಯಾವ್ದು ಯಾರ್ದು ಅಂತ. ಮಾರ್ಕರ್ ಸ್ಕೂಲಲ್ಲಿ ಪೆನ್ಸಿಲ್ ಪೆನ್ ನಾನು ನೋಡಿ ಮಾಡ್ತೀನಿ, ಸ್ಟಿಚಸ್ ಹಾಕ್ಬಿಡ್ತೀನಿ ಇದಕ್ಕೆ. ಮುಖ ಒರ್ಸಕ್ ಹೋಗ್ಬಾರ್ದು. ಕೆಲಸ ಬಂದು ನದಿ ಬರ ಕಾಲಿಸ್ಬಿಡು. ತೆಗಿಬೇಡ, ಎತ್ಕೊಂಡ್ಬಿಡ್ತೀವಿ. ಇದು ಓಪನ್ ಮಾಡಿ. ಇದು ದೊಡ್ಡದಾಗಿದೆ ಗೈಸ್, ತುಂಬಾ ಭಾರ ಇದೆ. ಈ ಚಿನ್ನಾಗಿ ಐಟಮ್ ಏನಿಲ್ವಾ? ತಿನ್ನೋ ಆಯ್ತು. ಓ ಇದನ್ನ ಕವರ್ ಹಿಂಗ್ ತೆಗಿತವ್ರ ನಮ್ಮ ಅಪ್ಪ ಅಮ್ಮ. ಇದೇನಿದು? ಒಂದು ಬ್ಯಾಗು ಬಂತ ಫೈನಲ್. ಗೈಸ್ ಬ್ಯಾಗ್ ಟ್ರಿಪ್ಗೆ ಹೋಗ್ಬೇಕಾದ್ರೆ ನಾನು ಮೊನ್ನೆ ಟ್ರಿಪ್ ಪ್ಲಾನ್ ಮಾಡ್ತಿದ್ದೆ ಬ್ಯಾಗ್ ಜೊತೆಗೆ. ಹಿಂಗಿದೆ ನೋಡಿ ಕ್ವಾಲಿಟಿ ಬ್ಯಾಗ್ದು, ಚೆನ್ನಾಗಿದೆಲ್ಲ. ಏನು ಇದನ್ನಾದ್ರೂ ದಯವಿಟ್ಟು ನನಗೆ ಬಿಟ್ಬಿಡಿ, ಎಲ್ರಿಗೂ ಕೇಳ್ಕೊಳ್ಳೋದು. ಒಂದು ಮ್ಯಾಟ್ ಕೊಡು, ಮುಟ್ಟೋದು ಇಲ್ಲ ನಾವು. ಇರೋದನ್ನ ಕಿತ್ಕೋಬೇಕಾ ಮ್ಯಾಟ್? ಬೇಡ. ನನ್ನ ಕಾಲು ಮ್ಯಾಟ್ ಅದಕ್ಕೋಗ್ಬಿಟ್ಟೆ. ಇದು ಬಿಡು ಸಾಕು. ನೆಕ್ಸ್ಟ್ ಏನಿದು? ಇದು ಬೆಡ್ಶೀಟ್ ಗೈಸ್ ನೋಡಿ. ನಂಗೆ ಆ ಕಲರ್ ಬೇಡ. ಇದೊಂದು ಕಲರ್ ಬೆಡ್ಶೀಟ್. ನೋಡಿ ಸರ್, 4 ತರ 4 ಯಾವುದು
ನಿಮ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಬೋದು ಸರ್. ಗೈಸ್ ಇನ್ನೊಂದು ಬೆಡ್ಶೀಟ್. ಸರ್ 2 ಕವರ್ ಎಕ್ಸ್ಟ್ರಾ ಬರುತ್ತೆ, ನೀವು ಪಿಲ್ಲೋ ಹಾಕೊಬೋದು ಸರ್. ಅರ್ಥ ಮಾಡ್ಕೊಳಕ್ 2 ದಿನ ಬೇಕು ಸರ್. ಹತ್ತಾದವರು ಕಮೆಂಟ್ ಹಾಕಿ ಸರ್. ನ್ಯಾಪ್ಕಿನ್ ಇದು ನನ್ನ ಜಿಮ್ಮಿಗೆ ಬೇಕಿತ್ತು. ಎಲ್ಲಿ ಏನಿದು ನ್ಯಾಪ್ಕಿನ್ಸಾ? ಚೆಕ್ ಮಾಡ್ತೀನಿ ಒಂದು ನಿಮಿಷ. ಜಿಮ್ಮಿಗೆ ನ್ಯಾಪ್ಕಿನ್ಸಾ ಟವಲ್ಸಾ? ನ್ಯಾಪ್ಕಿನ್ ಒಂದು ಹತ್ರ ಅವ್ರೆ. 4 ಕೊಡಿ ಜಿಮ್ಗೆ. ನ್ಯಾಪ್ಕಿನ್ಗಳು ತೊಳೋ. ಬ್ಲೂ ಕಲರ್ ಇದು ಗ್ರೇ ಗೊತ್ತಾಗ. 2 ನಂದು. ಆಯ್ತು ಬೇರೆ ಕಲರ್ ಕೊಡು. ಇಲ್ಲ 2 ನಂದು. ಕೊಡು ಬೇಡವಾ ಕೊಡು. ಇನ್ನೊಂದು ಕವರ್ ಇತ್ತಲ್ಲ. ನೆಕ್ಸ್ಟ್ ಸ್ವಲ್ಪ ವಯಸ್ಸಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಂ ಅದು ಬೆಸ್ಟ್ ಟವಲ್ಲ. ಯಪ್ಪ ಏನು ಐಟಮ್ಗಳು ಆರ್ಡರ್ ಮಾಡಿದ್ದೀನಿ ನಾನು. ಏನ್ ನಿಂಗೆ ಗೊತ್ತಿಲ್ಲ. ಸ್ವಲ್ಪ ಬರ್ಬೇಕು ನಿಮಗೆ. ಬೆಡ್ಶೀಟ್ಗಳು ಗೈಸ್ ನನ್ನ ರೂಮ್ಗೆ. ಸರ್ ಓಕೆ ಸರ್, ಇದು ನಂಗೆ ಅದು ನಿಮ್ಗೆ ಸರ್ ಅಲ್ವಾ? ಅದು ಕ್ವಾಲಿಟಿ ಬೇರೆ, ಇದು ಕ್ವಾಲಿಟಿ ಬೇರೆ ಸರ್. ಇದು ವಾಶ್ ಮಾಡ್ರೆ ಒಣಗಲ್ಲ ಸರ್, ಅದು ವಾಶ್ ಮಾಡೋ ಜವಾಬ್ದಾರಿ ಇರಬೇಡ ಸರ್. ಇದು ನಂದೇ. ಇವನ್ ರೂಮ್ಗೆ ತಸಿ ಐಟಮ್ಗಳನ್ನ ಅನ್ಬಾಕ್ಸ್ ಮಾಡಿ ನಾವು ಕೂತಿದೀವ ಇಲ್ಲಿ. ಕೊಟ್ಟಿರೋದೆಲ್ಲ ಇಸ್ಕೊಂಡ್ಬಿಡ್ತೀನಿ ವಾಪಸ್ಸು. ನೀವು ಕೊಟ್ಟ ಅಯ್ಯೋ 15 ಐಟಮ್ ಕೊಟ್ಟಿದ್ದೀನಿ ಅಲ್ಲ, 15,000 ರೂಪಾಯಿ ವರ್ತ್ ಐಟಮ್ ನೋಡಿ ಗೈಸ್. ಇನ್ನೊಂದು ಬೆಡ್ಶೀಟ್ ಸರ್ ನಮ್ಗೆ ಅದು ರೆಡ್ ಕಲರ್ ಒಂದು ಕಡ್ಡಿ ಸರ್, ನೀವು ಅದು ಬ್ಲೂ ಕಲರ್ ಹಾಕೊಳ್ಳಿ ಸರ್. ಸರ್ ಇದು ಒಂದು ತೆಗ್ಬಿಡಿ ಸರ್, ಅವಾಗಲಿ ನಾನು ಹೇಳ್ಬಿಟ್ಟು. ಇದೊಂದು ಬೆಡ್ಶೀಟ್ ತೆಗಿಲಿ ಪಾಪ. ಸರ್ ಇದ್ದೇ ಕಲರ್ ಬೆಡ್ಶೀಟ್ ಇದ್ದೇ ಕಲರ್ ಬೆಡ್ಶೀಟ್. ಅಯ್ಯೋ ಅದು ಸೇಮ್ ಶರ್ಟ್ ಐತಲ್ಲ, ಇದೇ ಫ್ಯಾಬ್ರಿಕ್. ಹಾಕ್ಬಿಟ್ಟು ಮಲ್ಕೊಬೋದು ಬೆಡ್ಶೀಟ್. ಅದು ಅವ್ರದ್ದು. ಹೇಳಿ ನಿಮ್ದು ಬೆಡ್ಶೀಟ್ ಮಾಡ್ಬೇಕಿತ್ತಾ? ನೀವ್ ಹೇಳಲೇ ಇಲ್ಲ ಮತ್ತೆ. ಯಾರು ಕೊಡ ಇಲ್ಲ ಕೊಡ. ಸರ್ ಇದ್ದೇ ಕಲರ್ ನನ್ನ ರೂಮ್ದು ಸರ್. ಅನ್ಬಾಕ್ಸಿಂಗ್ ಕರ್ಕೊಂಡ್ ಬಂದಿ, ಒಂದು ಅನ್ಬಾಕ್ಸ್ ಮಾಡಕ್ ಬಿಡ್ತಾರ. ಇದು ನನ್ನ ರೂಮ್ದು ಸರ್. ನೋಡಿ ಸರ್, ನೋಡಿ ಸರ್, ನೀವ್ ನೋಡಿ ಸರ್. ಫಸ್ಟ್ ಉರ್ಕೊಳ್ಳೋರು ನೋಡಿ ಸರ್, ಉರ್ಕೊಳ್ಳೋರು ನೋಡಿ ಸರ್. ಹಾಕೊಂಡು ವಿಡಿಯೋ ಮಾಡ್ತೀವಿ ಬೆಡ್ ಮೇಲೆ, ಅದು ನೋಡಿ ನೀವು ಉಳ್ಕೊಳ್ಳಿ ಸರ್. ಏನು ಸೀರೆ ಇರೋದು ಹಂಗೆ ಇದೆ. ನೆಕ್ಸ್ಟ್ ಅಣ್ಣ ಇದು ಐಟಮ್ ಎಲ್ಲ ಇಲ್ಲೇ ಹೋಯ್ತೈತಲ್ಲ. ನೆಕ್ಸ್ಟ್ ಐಟಮ್. ನಮ್ಮಪ್ಪ ದೊಡ್ಡ ಬಾಕ್ಸ್ ಕೈ ಹಾಕವ್ರೆ, ಆಗಿಂದ ಏನು ಮಾತಾಡ್ದಿರಾ. ಈಗ ನಾವು ಮಾತಾಡೋಕ್ಕಾಗಲ್ಲ, ಬಿಕಾಸ್ ಅವ್ರು ಆಗಿಂದ ಅನ್ಬಾಕ್ಸ್ ಮಾಡಿರ್ಲಿಲ್ವಲ್ಲ. ಮಾತಾಡ್ಬೋದು, ಬೇಡ ಮಾತಾಡ್ಬೋದು, ನಾವು ಮಾಡ್ತೀವಿ ಕೊಡಿಪ್ಪ ಅಂತ. ಬಟ್ ಅವ್ರು ಕೇಳಕ್ಕೆ ರೆಡಿ ಇರಬೇಕಲ್ಲ. ಇಲ್ಲಿ ಸ್ವಲ್ಪ ಏಜ್ ಆಗಿದೆ ನಮ್ಮ ಅಪ್ಪಂಗೆ, ಅದಕ್ಕೆ ಗೊತ್ತಾಗ್ತಲ್ಲ. ಬಟ್ ನಾವು ಗೈಡ್ ನಮ್ಮ ಸ್ವಲ್ಪ ಜಾಸ್ತಿ ಆಗಿದೆ. ಓ ಏನಪ್ಪ ಇಲ್ಲಿ ರಾಣಿ ಇದು ನಮ್ಮ ಅಪ್ಪ ಅಮ್ಮ ಬೆಲ್ಟ್ ಆರ್ಡರ್ ಮಾಡಿದ್ರು, ಅದು ಜಿಮ್ದು. ಡಬ್ಲ್ಯೂ ಆಡ್ತೀರಾ ಇಬ್ರು? ಹಿಂಗ್ ಹಾಕೊಂಡು ಹೋಗೋದು ಇಬ್ರು. WWF ಯಾವುದು ವೇಟ್ ಲಿಫ್ಟ್ ನಿಮ್ ಟ್ರೈನರ್ ಹೇಳಿದ್ದು. ಏನ್ ವೇಟ್ ಹತ್ತಕ್ಕ? ನಿಮ್ ಟ್ರೈನರ್ ಹೇಳಿದ್ದು ಅಂತ ಇವ್ರು ನನಗೆ ಹೇಳಿದ್ದು. ಇವ್ರು ನನಗೆ ಹೇಳಿ ಟ್ರೈನರ್ ಹೇಳಿದ್ರು ಅಂತ. ಅಲ್ಲ ನಾವು 2 kg ಡಬ್ಬಲ್ಗೆ ಇವ್ರು ಬೆಲ್ಟ್ ಶೀಟ್ ಎಲ್ಲ ಹಾಕೊಳ್ಳೋಯ್ತು. ಏನಪ್ಪ ಬೆಸ್ಟ್ ಶೀಟ್ ಸರ್. ಬೆಡ್ಶೀಟ್ ಅಲ್ಲ, ನಂದು ಬ್ಯಾಗ್ ಇರ್ಬೇಕು. ಮತ್ತೆ ಬೇಡ ಆರಾಮಾಗಿ ತೆಗಿಬೋದು ಸರ್. ಗೈಸ್ ಇದು ನೋಡಿ. ಇರುಷನ್ ತೆಗಿಬೇಡ. ಓ ಗೈಸ್ ಇದು ನೋಡಿ, ಇದು ಒಳ್ಳೆ ಬ್ಯಾಗು. ನಾನು ಫೈನಲಿ ತುಂಬ ದಿನ ತೊಗೋಬೇಕು ಅಂತಿದ್ದೀನಿ. ಬ್ಯಾಗು ತರಿಸಿದ್ದೀನಿ. ಅದನ್ನ ಅನ್ಬಾಕ್ಸ್ ಮಾಡಕ್ಕೆ ಎತ್ತಿರೋದನ್ನ ಇಲ್ಲಿ ಇಟ್ಬಿಡಿ. ಹೆಂಗಿದೆ? ಇದ್ದೇ ಕಲ ಹುಡುಕ್ತಿದ್ದೆ ನಾನು. ಅದಲ್ಲ ನನ್ನ ಐಪ್ಯಾಡಿಗೆ ಕರೆಕ್ಟ್ ಆಗ್ತದೆ ಸರ್. ಅಣ್ಣ ಅವ್ರಿಗೆ ಎಷ್ಟು ಹಿಂಸೆ ಕೊಡ್ಬೇಕದ ಮಾತಲ್ಲೇ. ಬೆಡ್ಶೀಟ್ಗಳು ಎಷ್ಟು ಮಾತಾಡ್ಕೊಳ್ಳೋಣ. ನಂದು ಹೊಸ ಬ್ಯಾಗ್ ಲ್ಯಾಪ್ಟಾಪ್ಗೆ ತಗೊಂಡಿರೋದು. ನೋಡಿ 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 ಹುರ್ಕೋತಿರೋರು ನೋಡಿ. ಲ್ಯಾಪ್ಟಾಪ್ ಒಳ್ಳೆ ಹಬ್ಬೆ ಪೈತ ಬಿದ್ದೆ ಸೋಫಾ ಮೇಲೆ. ಇದೇನಿದು? ಇದು ನನ್ನ ಚಡ್ಡಿಗಳು ಹಾಕಕ್ಕೆ ಗೈಸ್. ಒಳ ಉಡುಪುಗಳನ್ನ ಹಾಕಿ ಅಣ್ಸಕ್ಕೆ. ಹಿಂಗೆ ತೆಗೆಯೋದು. ಒಳ ಉಡುಪುಗಳಿಗೆ ಇಷ್ಟೆಲ್ಲ ಅಲಂಕಾರ ಮಾಡಿದೆ. ಹಿಂಗ್ ತೆಗೆದ್ರೆ ಒಳ ಉಡುಪುಗಳನ್ನ ಹಿಂಗ್ ಫೋಲ್ಡ್ ಮಾಡಿ ಇಟ್ಟಿರ್ತಾರೆ ನಮ್ಮ ಅಮ್ಮ. ಒಳ ಉಡುಪು ಕಳ್ಳರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಒಳ ಉಡುಪು ಇದಾವ ಅಂಗಡಿ ಅದ ಆಗ ಕೆವಿನ್ ಕ್ಲೈನು. ನಂದು ಒಂದು ಕಾಚ ಇಟ್ಕೊಂಡಿದ್ದೀನಿ. ಓ ಇನ್ನೊಂದಿದೆ ಗೈಸ್, 2 ಇದೆ ಗೈಸ್. 2 ಯೂಸ್ ಮಾಡ್ಬೋದು. ನಾನೇ ಒಳದಿರೋದು. ನಾನು ಇದನ್ನ ದಾನ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅಯ್ಯೋ ಯಾರಿಗೆ ಅಂತ ನಾನು ವೇಸ್ಟ್ ಕೊಟ್ರು. ನಂದು ಮೈಂಡ್ ಈಗ ಚೇಂಜ್ ಆಗಿದೆ. ದಾನ ಮಾಡೋದು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಕೆಲಸ ಸ್ಟಾರ್ಟ್ ಮಾಡಿ. ಇದು ಬೆಡ್ಶೀಟ್ ಆರ್ಡರ್ ಮಾಡಿದ್ದೆ ಗೈಸ್. ನಮ್ಮ ಅಮ್ಮ ಹೇಳಿದ್ದು. ಬೆಡ್ಶೀಟ್ ಅಂಗಡಿ ಓಪನ್ ಮಾಡ್ಕೋಣ. ಇಲ್ಲ ಇದು ಕಂಬಳಿ, ಇದು ಬೆಡ್ಶೀಟ್ ಅಲ್ಲ, ಹೊಚ್ಕೊಳ್ಳೋದು. ಈ ಶೆಕೆಯಲ್ಲಿ ಕಂಬಳಿ ಬೇರೆ. ಇದು ಕಂಫರ್ಟರ್ ಅಂತಾರೆ ಇದನ್ನ, ಕಂಫರ್ಟರ್. ಇದೆಲ್ಲ ಇಂಗ್ಲಿಷ್ ಗೊತ್ತಿರೋರು ಗೊತ್ತಾಗಲ್ಲ. ಇಂಗ್ಲಿಷ್ ಗೊತ್ತಿಲ್ಲ ಅಲ್ಲ. ಕೂತ್ಕೋತಿದ್ಯಾ? ಓ ತಿನ್ ನೋಡಿ ಹೆಂಗ್ ಕೂತ್ಕೊಳೈತೆ ನೋಡಿ ಗೈಸ್. ಹಿಂಗೆ
ಇದು ನಂದು ಹಿಂದೆ ಹೋಗಿ ನೋಡೋದು ಪಪ್ಪ ಏನ್ಪಾ ಅದು ನಂದು ಕೊಡಿ ಸೇಮ್ ಬೆಡ್ಶೀಟ್ ಇದೆ ಅಂತ ಮತ್ತ ಹಾ ನಂದು ಅದೆಲ್ಲ ಸಾಯಿಸ್ಬಿಡ್ತೀನಿ ನಂದೇನಾದ್ರು ಎತ್ತದೆ ಅಂದ್ರೆ. ಬಿಡ್ತಿಲ್ವಲ್ಲ ಅವರು ಏಯ್ ಪಪ್ಪ ಇವಾಗ ಹಾಕೋಬಿಡಿ ಗೈಸ್ ಇದೇನೋ ಒಂದಿದೆ ನೋಡೋಣ ರೀ. ಒಂದು ಬೆಡ್ಶೀಟ್ ಕೊಡು. ಇದು ಮ್ಯಾಟ್ ಗೈಸ್. ಇದು ಏನ್ ಮಾಡ್ತೀಯ? ನಿನ್ಗೂ ಇದೆ ಕಣೋ ಬೆಡ್ಶೀಟ್ ಇರೋ. ನಂದು ಬಿಟ್ಟು ನಿಂದು ಬೇರೆ ಇದೆ ಬೆಡ್ಶೀಟು. ಇದು ವಾಶ್ರೂಮಲ್ಲಿ ಹಾಕೋದು ಗೈಸ್ ಮ್ಯಾಟ್. ಏನು ಮ್ಯಾಚಾ? ಮತ್ತೆ ಒಂದು ಮ್ಯಾಟ್. ಓಹೋ ಏನು ಕೆರ್ಕೊಂಡ್ರೆ ಬೆನ್ನು ಉಚ್ಕೊಳ್ಳೋದು ಎಂತಾನೆ ಇದು ಸಂಜೆ ಕೊಟ್ಟು ಬೆನ್ನಲ್ಲಿ ಉಚ್ಕೊಳತ್ತೆ. ಇದೊಂದು ಮ್ಯಾಟು. ನೆಕ್ಸ್ಟ್ ಯಾರು ಇದೆಯಾ ಏನವ್ರೆ? ಅಯ್ಯೋ ಎಲ್ಲ ನಂದೇ ಐಟಮ್ಗಳಿದೆಯವಲ್ಲಪ್ಪ. 25 ಹೌದು ಅಂತ ಅಲ್ಲ ಅವರೇ ಹೇಳಿದ್ದು ಎಲ್ಲ ಸೆಲೆಕ್ಟ್ ಮಾಡಿದ್ದವ್ರೆ, ಬಟ್ ನನಗೆ ಅಂತ ನನಗೆ ಗೊತ್ತಿರಲಿಲ್ಲ. ಚಾಕು ಚಾಕು ತಗೊಂಬ ಅಪ್ಪ ಆಯ್ಕೊಳ್ಳೋರ್ತಾರೆ ಹೆಂಗ್ ಆಯ್ಕೋತವ್ರು ನೋಡು ಇಲ್ಲಿ. ನಮ್ಮಮ್ಮ ಆಶೀರ್ವಾದದಿಂದ ಅದ್ರಲ್ಲಿ ಆಗಲ್ಲ ನಾಯಿ ಕಾಲಿದೆ ಚಿನ್ನ ರಾಣಿದು. ಗೊತ್ತು. ಎಣ್ಣೆ ಕಾಲ ತುಂಬ ಕಸ ಹಾಕೊಂಡು ಹೇಳ್ದೆ ಅವಾಗ. ಹೆಂಗ್ ಬಾಯಿ ಆಗ್ತಿದ್ಲು ಅಂದ್ರೆ ಕಾಲ ಬರುತ್ತೆ ಇವಾಗ. ಇದೇನು ಓಪನ್ ಆಗ್ತಲ್ಲ. ಅದ್ರಲ್ಲಿ ಹಾಕ ಚಾಕು ಅಲ್ಲ ಅದು. ಓಯ್ ನೋಡೋಣ ಇಲ್ಲಿ ಇರೋ 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 ಆಗಲ್ಲ ಅದ್ರಲ್ಲಿ. ಆಗುತ್ತೆ ಇರೋ. ಆಗೋಯ್ತಲ್ಲ ಅಲ್ಲಿ. ಸಿಸರ್ ತೊಗೊಂಡು ಅಲ್ಲೇನು ಚುಚ್ಚುತ್ತೆ. ಒಂದು ನಿಮಿಷದಲ್ಲಿ ಎಷ್ಟು ಚುಚ್ಚ ನೋಡೋಣ. ಕೈ ಹಿಂಗೆ ಚುಸ್ತೀನಿ. ಒಂದು ನಿಮಿಷ ಅಣ್ಣ ಹಂಗಲ್ಲ ಅಣ್ಣ, ಒಂದು ನಿಮಿಷ ಕೇಳಬೇಡ ಇಲ್ಲಿ. ಸಾಯಿಲಿ ನೀನೇ ಫಿಕ್ಸ್ ಮಾಡ್ಕೊಡ್ಬೇಕು. ಆಗಲ್ಲ ಆಗಲ್ವಾ? ಬಿಟ್ರ ನೆಕ್ಸ್ಟ್ ಮಂತ್ 1ನೇ ಅಣ್ಣ ತಾರೀಕು ತೆಗಿಯ ಕೊಡ ಇವಾಗ ಫಿಕ್ಸ್ ಮಾಡಿ ಕುತ್ಕೊಂಡು. ಗೈಸ್ ಇದು ಏನಿದು? ನಂದು ಸ್ಟ್ಯಾಂಡ್ ಇದೆ. ಆ ಸ್ಟ್ಯಾಂಡ್ ಆರ್ಡರ್ ಮಾಡಿರೋದು. ಆ ಸ್ಟ್ಯಾಂಡು ಅದೇ stand? ಸನ್ಸ್ಕ್ರೀನ್ ಎಲ್ಲ ಎತ್ತಿಡಕ್ಕೆ ಕ್ಲೀನ್ ಆಗಿ ಬಿಸಾಕಿದೀವಲ್ಲ ಎಲ್ಲ. ಚಾಕು ಬಿಸಾಕು ಒಂದು ನಿಮಿಷ ಎಲ್ಲೆಲ್ಲ ಇಟ್ಟಿದೀವಲ್ಲ. ಅಷ್ಟೊಂದು ಅಣ್ಣ ಅರ್ಥ ಇವ್ರೇ ಹೇಳಿದ್ದು. ಅರ್ಥ ಮಾಡಿ ಇವ್ರು ಹೇಳಿದ ಆರ್ಡರ್ ಏನ್ ಗೊತ್ತಾ, ಮುಂದೆ ಬಾ, camera ಒಂದು ಗೈಸ್ ನೀವು ಯಾವಾಗ ರಿಚ್ ಅನ್ಸ್ಕೊಂತೀರ ಗೊತ್ತಾ, ಯಾವಾಗ ನಿಮ್ಮ ಮನೇಲಿ ಐಟಮ್ಗಳು ಕಮ್ಮಿ ಇರುತ್ತೆ. ಹೌದಾ? ಅಷ್ಟು ಹಾಗಾದ್ರೆ ನಿನ್ನ ಆಚೆ ಬಿಸಾಕ್ಬೇಕು. ಕಮ್ಮಿ ತಿನ್ನೋರ್ ಬಗ್ಗೆ ಹೇಳ್ತಿಲ್ಲ ನಾನು. ಹಾ, ಸರಿ ಬೇಕಾಗಿ item ಗೈಸ್ ಅಷ್ಟೇ ಇದು ಇರ್ಬೇಕು. ನಿಮ್ಗೆ ಸೆಟ್ ಆದ್ಮೇಲೆ ಇದು ತೋರಿಸ್ತೀನಿ ಏನು ಬೇಡ ಅಂತ. ರಿಟರ್ನ್ ಹಾಕಿ ಹೇಳ್ತೇನೆ. ಏನು ರಿಟರ್ನ್ ನನಗೆ ಬೇಕಿದು. ಬೇಡ, ಜಾಗ ಇಲ್ಲ, ರಿಟರ್ನ್ ಹಾಕು. ಫ್ಯಾಷನ್ ಅವ್ರು ಹೇಳ್ತವ್ರೆ ಬೇಡ, ರೂಮಲ್ಲಿ ಜಾಗ ಇಲ್ಲ. ಏನ್ರದ್ದು ಫ್ಯಾಷನ್ ಅಂತ ಬಟ್ಟೆ ಹೇಳು. ಕಾಮ್ ಡೌನ್. ಅಲ್ಲ ಅಣ್ಣ ನನ್ಗೂ Guys, ಜಾಗ ಇಟ್ಕೊಳಕ್ ಇವಾಗ ಇನ್ನೊಂದು ಅದೇ ಇರೋದು. ತೋರ್ಸು. ಹೇಳ್ಬೇಕು, ಕೇಳಲ್ಲ ಗುರು. ಅನ್ನ ತಿಂದಿ ಅಂತ ಇಲ್ಲಪ್ಪ ಮ್ಯಾಗಿ ತಿಂತಿದ್ದಾರೆ ಏನ್ ಹೇಳೋಣ. ಗೈಸ್ ಇನ್ನೊಂದು ಬಾಕ್ಸ್ ಅಲ್ಲೂ ಅದೇ ಇರೋದು. ಅದು ಸೆಟ್ ಆದ್ಮೇಲೆ ತೋರಿಸ್ತೀನಿ. ಸೊ ಆಕ್ಚುಲ್ ಆಗಿ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಬೆಡ್ಶೀಟ್ಸ್ ಮತ್ತೆ ಅದೆಲ್ಲ ಮಾಡಿರೋದು ನೋಡಿ ಅಲ್ಲಿ. ಮನೆಯವ್ರು ಮಾಡಿದ್ಯಾ? ಇದ್ದಿದ್ದೀರಿ ಎಲ್ಲ ಏ ನಂದು ನಾ ಅಪ್ಪ ಅಮ್ಮದು ಅಲ್ಲಿ ನೋಡು. ನಮ್ಮ ಅಪ್ಪ ಅಮ್ಮದು ನಂದು. ಅಯ್ಯೋ ಅದು ಸಾರಿ, ಅವನದೊಂದು ಬೆಡ್ಶೀಟ್ ಕೊಟ್ಟಿದ್ದೀವಿ. ರೆಡ್ ಬೆಡ್ಶೀಟ್ ಯಾರು ಎತ್ಕೊಂಡಿದ್ದು ಲೇ? ರೆಡ್ ಬೆಡ್ಶೀಟ್ ಅಲ್ಲ ನಿಂದಲ್ಲ, ನಿಂಗೊಂದು ವೈಟ್ ಕಲರ್ ಕೊಡ್ತೀನಿ. ಗೈಸು ಕತೆ ಏನು ಅಂದ್ರೆ, ನಾವು ರೂಮ್ ಚಾಲೆಂಜ್ ತರಿಸಿದ್ವಲ್ಲ ಅಷ್ಟೊಂದು ಐಟಮ್ಸು. ನಾನೇನೋ ತರಿಸ್ದೆ, ಅದೆಲ್ಲ ನನ್ನ ರೂಮಲ್ಲೇ ಇಲ್ಲ ಈಗ. ಎಲ್ಲ ಇವನ್ ರೂಮಲ್ಲಿ, ನಮ್ಮ ಅಮ್ಮ ರೂಮಲ್ಲಿ. ಬೆಡ್ಶೀಟ್ ಎಲ್ಲಿದೆ? ನಿನ್ ರೂಮಲ್ಲಿ ಬೆಡ್ಶೀಟ್ ಯಾರು? ಒಂದು ವರ್ಷದ ಯೂಸ್ ಮಾಡ್ತೀನಿ ನಾನು. ಅದು ನಾನ್ ತರಿಸಿ ಇದು ಬ್ಲೂ ಕಲರ್. ಮಾಮ್ ನೋಡಿ ಹೆಂಗ್ ಮರ್ಯಾದೆ ತೆಗಿತದ ನೋಡಿ. ಒಂದೇ ಬೆಡ್ಶೀಟ್ ಅಲ್ಲಿ ಯೂಸ್ ಮಾಡ್ತೀವಿ ಬ್ಲೂ. ಲೇ ಮಮ್ಮಿ ಕೇಳ, ಸುಮ್ನೆ ಹೇಳ್ಬೇಡ. ಅವ್ರು ಕೇಳಿ ವಾಶ್ ಮಾಡಿ ಎಲ್ಲಿರ್ತಾರೋ. ಹಾ ಬೆಡ್ಮೇಲೆ ಗೈಸ್ ಯಾವ ಬೆಡ್ಶೀಟ್ ಯಾರ ರೂಮ್ಗೆ ಹೋಗುತ್ತೆ ಗೊತ್ತಿಲ್ಲ. ನಾನು ಎಲ್ಲಾ ಕಡೆ ಹಾಕೊಂಡಿದ್ದೀನಿ ಅಷ್ಟೇ, ಬಟ್ ಅದು ನನ್ನ ರೂಮಿಗೆ ಬರುತ್ತಾ ಇಲ್ಲ ಅನ್ನೋದು ನಂಗೆ ಗೊತ್ತಿಲ್ಲ 2 ದಿನ ಆದ್ಮೇಲೆ. ಬಟ್ ಸ್ವಲ್ಪ ಖುಷಿ ಆದ್ರೂ ಆಗುತ್ತೆ 2 ದಿನದಲ್ಲಿ ನಂದೊಂದು ಐಟಮ್ ಇದೆಯಪ್ಪ ಅಂತ. 2 ದಿನ ಆದ್ಮೇಲೆ ಅದು ನನ್ನ ಕೈಲಿ ಇರೋದೇ ಇಲ್ಲ. ಬಟ್ ಎನಿವೇಸ್ ಲೆಟ್ಸ್ ಗೋ. ಈಗ ನಮ್ಮ ರೂಮ್ಗೆ ಟುಮ್ ಇದನ್ನ ಸೆಟ್ ಮಾಡ್ತಾನೆ. ಅದು ಹೆಂಗಿರುತ್ತೆ ತೋರಿಸ್ತೀನಿ ಬನ್ನಿ. ಸಮಾಧಾನ, ನಾನು ಈ ಬೆಡ್ಶೀಟ್ಸ್ ಆರ್ಡರ್ ಮಾಡಕ್ಕೆ ಹೇಳಿದ್ರಿ, ಮ್ಯಾಟ್ಸ್ ಆರ್ಡರ್ ಮಾಡಕ್ಕೆ ಹೇಳಿದ್ವಿ. ಸಮಾಧಾನ ಆಯ್ತಾ? ಇನ್ನೇನು ಆರ್ಡರ್ ಮಾಡಿದ್ದೆ? ಸ್ಕ್ರೀನ್. ಓಕೆ ಮಾತಾಡ್ತೀರಾ? ಏನಾದರೂ ಮಾತಾಡ್ತೀರಾ? ಹೌದಾ, ಲೆಟ್ಸ್ ಗೋ. ಎಲ್ಲ ತೊಗೊಂಡೋಗಿ ಸೆಟ್ ಮಾಡ್ಕೊಂಡು ಅಟ್ಲೀಸ್ಟ್ ಇವತ್ತು ಒಂದಿನ ನೆಮ್ಮದಿಯಾಗಿ ಮಲ್ಗೋಣ ಬನ್ನಿ. ಗೈಸ್ ಕಾಚಾದು ತುಂಬಿದ್ದು ನಂದೊಂದು. ಗೈಸ್ ಸೊ ಈ ಕಂಬ್ಳಿನ ನಾನು ನಮ್ಮ ಚಿಕ್ಕ ವಯಸ್ಸಿಂದ ಯೂಸ್ ಮಾಡ್ತಿರೋ ಕಂಬ್ಳಿ ಇದು ನಾವು. ಸೊ ಫೈನಲಿ ಇದನ್ನು ತೆಗೆದು ಹೊಸ ಕಂಬ್ಳಿಗೆ ಶಿಫ್ಟ್ ಆಗೋ ಟೈಮ್ ಬಂದಿದೆ. ಸೊ ಚಿಕ್ಕ ವಯಸ್ಸಲ್ಲಿ ನೆಲದ ಮೇಲೆ ಹಾಕೊಂಡು ಮಲಗ್ತಿದ್ದು ಕಂಬ್ಳಿ ಅದು. ನಾವು ಅದಾದಮೇಲೆ ಚೇಂಜೇ ಮಾಡಿಲ್ಲ, ಇರಲಿ ಬಿಡು ಅಂತೆಲ್ಲ. ಸೊ ಈಗ ಎಲ್ಲ ಒಂದೊಂದೇ ಚೇಂಜ್ ಮಾಡ್ತಾಯಿದ್ದೀನಿ.
ನಮ್ಮ ಮನೆಯವ್ರದ್ದು ಎಲ್ರದ್ದು ಕಂಫರ್ಟರ್ಸ್ ನಮ್ಮ ಅಪ್ಪ ಅಮ್ಮಂದು ಈ ಥರದ್ದು ಆರ್ಡ್ರ್ ಆಗಿದೆ. ನಮ್ಮ ಅಕ್ಕ ತುಂಬ್ದು ಅವ್ರಿಗೆ ಯಾವ್ದು ಬೇಕು ಅಂತ ಅವರೇ ಸೆಲೆಕ್ಟ್ ಮಾಡಿ ಆರ್ಡ್ರ್ ಮಾಡಬೇಕು. ಎನಿವೇಸ್ ಈಗ ಬನ್ನಿ ಚೇಂಜ್ ಮಾಡೋಣ. ಒಂದು ನಮ್ಮದು ತಾಯಿ ಗುಣ. ಸ್ನಾನ ಮಾಡಕ್ಕೆ ತೊಡೈತೆ ಗೈಸ್ ನೋಡಿ, ಹೌದಾ ಯಾವುದು ಇದಾ? ಇದು ಸೆಂಟ್ ಆಗ್ತಿಲ್ವಾ? ಇದಾ? ಇಲ್ಲಿ ಬಿಡು, ಉಲ್ಟಾ ಮಾಡ್ಕೊಂಡ್ರೆ ಈ ಕಲರ್ ಬರುತ್ತೆ. ಈ ಕಲರ್ ಹಾಕೊಳ್ಳ, ಅದು ಸರಿ ಮಾಡು. ನನ್ನ ರೂಮ್ ಸಾರ್ಟೆಡ್ ಗೈಸ್, ಅಂದರೆ ಬೆಡ್ ಎಲ್ಲ ಬೆಡ್ಶೀಟ್ ಎಲ್ಲ ಗೈಸ್. ಈ ಕಲರ್ ಇವತ್ತು ಹಾಕಿದ್ದೀನಿ, ನಂಗೆ ಇಷ್ಟ ಆಯಿತು ಅಂತ. ಬಟ್ ಈ ಕಲರ್ ಚೆನ್ನಾಗಿದೆ ಅಂತಿದ್ದಾರೆ. ನೆಕ್ಸ್ಟ್ ಅದು ಯಾವಾಗಾದ್ರು ಶಿಫ್ಟ್ ಮಾಡಬೇಕಿದ್ರೆ ಗೈಸ್. ಈ ಮ್ಯಾಟ್ ಇಲ್ಲಿಗೆ, ಈ ಮ್ಯಾಟ್ ಇಲ್ಲಿಗೆ. ನನ್ನ ರೂಮಿಗೆ ತರಿಸಿದ್ದೆ ಈ 3 ಬೆಡ್ಶೀಟು. ಸೊ ಮಿಕ್ಕಿದ್ದೆಲ್ಲ ಸುಮ್ಮನೆ ನಂದೊಂದು ಹಾಕ್ಕೊಂಡಿದ್ದೀನಿ. ಇರೋದೆಲ್ಲ ಈಗ ಒಬ್ಬೊಬ್ಬರು ರೂಮ್ಗೆ ಬೆಡ್ಶೀಟ್ ಹಾಕಿ ಮಾಡಬೇಕು. ನಮ್ಮ ಅಕ್ಕ ಅವರು ಎಷ್ಟೊತ್ತಾದ್ಮೇಲೆ ಇವಾಗ ಬಂದಿದ್ದಾರೆ ನೋಡಿ. ಸಿಂಹಸೋನು ಹಾಯ್. ಅವ್ರದ್ದು ಫುಲ್ ಬ್ಯಾಡ್ ಡೇ ನಡೀತಿದೆ ಇವತ್ತು, ಅದಕ್ಕೆ ಮಕ್ಕ ಮಾಡ್ಕೊಂಡಿದ್ದಾರೆ ಗೈಸ್. ನಮ್ಮ ಅಕ್ಕಂದೊಂದು ನಮ್ಮ ತುಂಬ್ದೊಂದು ಬೆಡ್ಶೀಟ್ ಇದೆ. ಇವನು ಇದನ್ನ ತೆಗಿಬೇಕು ಕಂಫರ್ಟರ್, ಇದರಿಂದ ಇನ್ನೂ ಸೆಕೆ ಆಗುತ್ತೆ. ಇನ್ನೂ ಸೆಕೆ ಆಗ್ಬೋದು ಇದು. ಅದು ಗಲೀಜ್ ಆಗಬಾರ್ದು ಅಂತ ಹಾಕೋದು ನೋಡಿ ಗೈಸ್. ಶಿವನ್ ರೂಮ್ದು ಬೆಡ್ಶೀಟ್ ಸಾರ್ಟ್ ಮಾಡ್ತಾ ಇದ್ದೀವಿ. ಎಡಿಚಿನ್ ಆಗುತ್ತೆ. ಇದು ನಾನು ತುಂಬಿಗೆ ತರಿಸಿದ್ದೆ. ಬಟ್ ತುಂಬ ಹತ್ರ ಈ ಕಲರ್ ಇದೆ ಅಂತೇಳಿ ನನಗೆ ಬೇಕಾಗಿದೆ. ಸಕ್ಕತ್ತಾಗಿರೋದು ಒಂದು ಕಲರ್ ಇತ್ತು, ಅದನ್ನ ಎತ್ಕೊಂಡು ಹೋಗ್ಬಿಟ್ಟ. ಒಂದು ಕಡೆ ಬೇಜಾರಾಗ್ತಿದೆ, ಆದರೂ ಓಕೆ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ನೋಡಿ. ಆ ಪಿಂಕ್ನ ತೆಗೆದ್ಬಿಟ್ಟು ಇದೇನು ಆಗ್ತಾನಂತೆ ಈಗ. ಇದು ನನಗೆ ಬೇಕಾಗಿದ್ದಿದ್ದು ಕಲರ್, ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಕಲರ್. ಬಟ್ ಸ್ಯಾಕ್ರಿಫೈಸ್ ಮಾಡಬೇಕಾಗ್ತದೆ. ನನಗೆ ತಾನೇ ಮಾಡ್ತಿದ್ಯಾ? ಹಾಂ, ಎಷ್ಟಂತ ಮಾಡಲಿ ಹೇಳು ಗೈಸ್. ಇವನ್ ರೂಮ್ದು ಈ ಬೆಡ್ಶೀಟ್ ಶಾರ್ಟ್ ಆಯಿತು. ಈಗ ನಮ್ಮ ಅಕ್ಕ ರೂಮ್ಗೆ ಹೋಗ್ಬೇಕು ಬನ್ನಿ ಗೈಸ್. ಇಲ್ಲಿ ಗಿಟಾರೆಲ್ಲ ತೆಗ್ಸಿ 2 ಶೆಲ್ಫ್ ಥರ, ಒಂದು ಬುಕ್ ಶೆಲ್ಫ್ ಥರ 2 ರ್ಯಾಕ್ಸ್ ಇಡೋಕ್ಕೆ ತರಿಸಿದ್ದೀನಿ. ಅದನ್ನು ಫಿಟ್ ಮಾಡಿಸ್ಬೇಕು ಗೈಸ್. ಸೊ ಎಲ್ರದ್ದು ಬೆಡ್ಶೀಟ್ಸು ಮತ್ತು ಕಂಬ್ಳಿಗಳೆಲ್ಲ ಅಪ್ಗ್ರೇಡ್ ಮಾಡಿತ್ತು. ಸೊ ಅದಕ್ಕೆ ಎಲ್ರಿಗೂ ಆರ್ಡ್ರ್ ಮಾಡಿರೋದು. ನಾನು ಸುಮ್ಮನೆ ಕಿತ್ಕೊಂಡೆ ಒಂದಷ್ಟು ನಂದು ಅಂತ. ಬಟ್ ಲಾಟ್ ಆಫ್ ಥಿಂಗ್ಸ್ ವಿಚ್ ವಿ ವಾಂಟ್ ಟು ಡಿವೈಡ್. ಒಂದು ಜಾಸ್ತಿ ಬೆಡ್ಶೀಟ್ಸ್ ಎಲ್ಲ ಅದಕ್ಕೆ ಆರ್ಡ್ರ್ ಮಾಡೋದು, ಬಿಕಾಸ್ ಎಲ್ಲ ರೂಮಲ್ಲಿ ಎಲ್ರಿಗೂ ಆಗಲಿ ಅಂತ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ಎಲ್ಲ ಬೆಡ್ಶೀಟ್ಸು. ಅದು ಬಿಟ್ಟರೆ ಟವಲ್ಸು ಎಲ್ಲ ಸ್ವಲ್ಪ ಅಪ್ಗ್ರೇಡ್ ಮಾಡೋದಿತ್ತು. ಬೇಸಿಕ್ ನೀಡ್ಸ್ನೆಲ್ಲ ಅಪ್ಗ್ರೇಡ್ ಮಾಡೋಕ್ಕೆ ಒಂದಷ್ಟು ಆರ್ಡ್ರ್ ಮಾಡಿದ್ದು. ಬಟ್ ಅದೇ 25,000 ಆಗೋಯಿತು. ನನ್ನದು ರ್ಯಾಕ್ ಎಲ್ಲ ಇತ್ತಲ್ಲ, ಆ ರ್ಯಾಕೆ 2,000 ಇತ್ತು. ಸೊ ಆ ಥರನೇ ಒಂಚೂರು ಅಪ್ಗ್ರೇಡ್ ಮಾಡೋದಿತ್ತು. ನಮ್ಮ ಹೇಳ್ತಾನೆ ಇದ್ದರು. ಸೊ ಫೈನಲಿ ಬೆಡ್ಶೀಟ್ಸ್ ಎಲ್ಲ ಅಪ್ಗ್ರೇಡ್ ಮಾಡಿ ಈಗ ಸಾರ್ಟ್ ಮಾಡಿದ್ದೀವಿ. ನಾವು ಲಾಸ್ಟ್ ಬೆಡ್ಶೀಟ್ಸ್ ಅಪ್ಗ್ರೇಡ್ ಮಾಡಿದ್ದು ನಮ್ಮ ಮನೆಗೆ ಬಂದಾಗ. ಸೊ ಅದಾದಮೇಲೆ ಅಪ್ಗ್ರೇಡ್ ಮಾಡಿಲ್ಲ. ಮತ್ತು ಇದು ಕಂಫರ್ಟರೆಲ್ಲ ಅಪ್ಗ್ರೇಡೇ ಮಾಡಿರಲಿಲ್ಲ. ಅದಕ್ಕೆ ಈಗ ಚೇಂಜ್ ಮಾಡಬೇಕಿತ್ತು, ಚೇಂಜ್ ಮಾಡಿದ್ದೀನಿ. ಅಂದರೆ ನಂದು ಮಾತ್ರ ನಾನು ಸೇಮ್ ಇಟ್ಟಿದ್ದೆ. ನಮ್ಮ ಅಪ್ಪ ಅಮ್ಮಗೂ ಆರ್ಡ್ರ್ ಮಾಡಿದ್ದೀನಿ, ಅದು ಇನ್ನೂ ಬರ್ತಾಯಿದೆ. ನಾಳೆದಲ್ಲಿ ಬರುತ್ತೆ ಅದು. ನಮ್ಮ ಅಪ್ಪ ಅಮ್ಮದು ಈ ಥರದ್ದೇ 2 ಆರ್ಡ್ರ್ ಮಾಡಿದ್ದೀನಿ, ಅವ್ರಿಗೊಂದು ಸಪ್ರೇಟ್ ಅಂತ. ಸೊ ನೋಡಬೇಕೇನಾಗುತ್ತೆ. ನನ್ನ ರೂಮಿಗೆ ರೆಡ್ ಒಂದು ತುಂಬ ಆಡಾಗಿ ಕಾಣ್ತಿದೆ. ಬಟ್ ಒಂದು ಈಗ ಚೇಂಜ್ ಮಾಡಿಸ್ಬಿಟ್ಟಿದ್ದೀನಿ. ಮತ್ತೆ ಈಗ ಚೇಂಜ್ ಮಾಡೋಕ್ಕೆ ಎನರ್ಜಿ ಇಲ್ಲ, ಅದಕ್ಕೆ ಹಂಗೆ ಬಿಟ್ಬಿಟ್ಟಿದ್ದೀನಿ. ಈ ರೂಮ್ನ ಕ್ಲೀನ್ ಮಾಡಬೇಕು. ಅದೆಲ್ಲ ಸ್ಲೋ ಆಗಿ ಒಂದೊಂದೇ ಪಾರ್ಟ್ ಮಾಡ್ಕೊಂಬರ್ತೀನಿ. ನಮ್ಮ ಅಪ್ಪ ಅಮ್ಮ ರೂಮ್ ಬೆಡ್ಶೀಟು ಚೇಂಜ್ ಆಯಿತು. ಎಲ್ಲರೂ ರೂಮ್ಗೆ 2 ಬೆಡ್ಶೀಟು ಮತ್ತು ನನ್ನ ರೂಮ್ಗೆ ಒಂದು ಎಕ್ಸ್ಟ್ರಾ 3 ಬೆಡ್ಶೀಟ್ ತರಿಸಿದ್ದೆ. ಸೊ ಎಲ್ಲ ರೂಮ್ದು ಚೇಂಜ್ ಆಗಿ ಈಗ ಯಾವ್ಯಾವ ರೂಮ್ದು ಯಾವ್ಯಾವ್ದಕ್ಕೆ ಹೋಗುತ್ತೆ ಗೊತ್ತಿಲ್ಲ. ಬಟ್ ಇಲ್ಲಿ ಎಲ್ಲ ರೂಮ್ಗೆ ಹೊಸ ಬೆಡ್ಶೀಟ್ ಬಂತು. ಖುಷಿ ಏನಪ್ಪ ನೋಡಿ, ಹೊಸ ಬೆಡ್ಶೀಟ್. ಮಿಂಚ್ತಾ ಇದೆ. ನಾನು ಸ್ವಲ್ಪ ಜಾತ್ರೆ ಕಲರ್ ಹಾಕ್ಕೊಂಡ್ಬಿಟ್ಟಿದ್ದೀನಿ, ರೆಡ್ ಕಲರು. ಅದನ್ನು ತೆಗಿಬೇಕು ಅನ್ನಿಸ್ತಾ ಇದೆ ನನಗೆ ಅಲ್ವಚ್ಚ? ಹಾಂ, ಸ್ವಲ್ಪ ಜಾತ್ರೆ ಕಲರ್ ಆಗೋಯ್ತು ನಂದು. ಇರಲಿ, ಇವತ್ತು ಒಂದಿನ ಮತ್ತೆ ನಾಳೆ ತೆಗೆದು ಬೇರೆ ಹಾಕಿರ್ತಾರೆ ನಮ್ಮ. ಸೊ ನಾವು ಅತ್ತೆ ಹಸುವಾಗ್ತಿತ್ತು ಅಂತ ಊಟ ಆರ್ಡ್ರ್ ಮಾಡಿದ್ವಿ. ಕೆಳಗೆ ಹೋಗೋಕ್ಕೆ ನಾನು ಇವನು 15 ನಿಮಿಷ ಜಗಳ ಆಡಿದ್ವಿ. ಈಗ ಒಂದು ವಯರ್ನ ಇದಕ್ಕೆ ಕಟ್ಬಿಟ್ಟು ಕೆಳಗೆ ತಳ್ತಾ ಇದ್ವಿ. ಯಾವುದು ಎಕ್ಸ್ಟೆನ್ಷನ್ ಬಾಕ್ಸ್ನ ವಯರ್ ಕಟ್ಬಿಟ್ಟು. ಇಷ್ಟು ಲೇಸಿನೂ ಆಗಬಾರ್ದು ಲೈಫಲ್ಲಿ ಅನ್ನೋದು ಇವನು ನೋಡಿ ನೀವು ಕಲೀರಿ. ಲೇಜಿ ಅಲ್ಲ, ಸ್ಮಾರ್ಟ್. ಯಾವತ್ತಾದ್ರೂ ಸ್ಮಾರ್ಟ್ ಆಗಿದೆ ಕಣ. ಅಲ್ಲ, ಯಾವಾಗಲೂ ಗ್ಯಾಪ್ನ ಇಟ್ಕೊಳ್ಳಿ. ನಿಮಗೆ ಲೈಫಲ್ಲಿ ಯಾರು ಹೊಗಳ್ತಿಲ್ಲ ಅಂದರೆ ನಿಮಗೆ ನೀವೇ ಹೊಗಳ್ಕೋಬೇಕು. ಲೇಜಿ ಭಯ್ಯ, ಲೇಜಿ ಪರ್ಸನ್ಗೆ ಚಿಕ್ಕ ತಗೊಳ್ಳೋದು. ಬಾಕ್ಸ್ ಕೆಳಗು ಚಾರ್ಜರ್ ಜೊತೆ ಬಂದ್ಬಿಡ್ತು ಬೇಸಿದು.
ಚಾರ್ಜರ್ ಜೊತೆ ಅಯ್ಯೋ ಏನದು ಪಿಜ್ಜಾನಾ ಇಲ್ಲ ಊಟ ಆರ್ಡರ್ ಮಾಡಿದ್ದು ನಾನು ಪಿಜ್ಜಾ ಹಿಂಗೆ ಬಂತು. ಅದು ಬಾಕ್ಸ್ ಅನ್ಸುತ್ತೆ, ಬಾಕ್ಸಲ್ಲಿರೋದು ಊಟ. ನಾವು ಅಕಸ್ಮಾತ್ ಮಮ್ಮಿ ಡ್ಯಾಡಿ ಎತ್ತಿರ್ಲಿಲ್ಲ ಅಂದರೆ ಅದು ಬೈಯೋರು ಭಯ ಎತ್ತಿರ್ಲಿಲ್ಲ ಅಣ್ಣ ಬೇರೆ ಬಂದು ಕೊಟ್ಬಿಟ್ಟು ಹೋಗಿ ಅಂತ 100% ಹೇಳ್ತಿದ್ರಿ. ಆ ಥರನೂ ಆಗೋಗುತ್ತೆ. ಸ್ವಲ್ಪ ವರ್ಷದಲ್ಲಿ ಡೆಲಿವರಿ ಆ್ಯಪ್ಗಳಂಗೆ ಆಗೋಗುತ್ತೆ. ಒಳಗೆ ಬಂದು ರೂಮ್ಗೆ ಕೊಟ್ಬಿಟ್ಟು ಹೋಗಿ ಅಣ್ಣ ಒಳಗೆ ಬನ್ನಿ ರೈಟ್ ತೊಗೊಳ್ಳಿ ಮೇಲ್ಗಡೆ ಒಂದು ರೂಮಿಂದ ರೂಮಿಗೆ ಬಂದು ಕೊಟ್ಬಿಟ್ಟು ಹೋಗಿ ಅಂತಲೂ ಹೇಳ್ತೀವಿ ಮುಂದೆ ನಾವು. ಈ ಆ್ಯಪ್ಸ್ ಎಲ್ಲ ನಮ್ಮನ್ನ ಲೇಸಿ ಮಾಡಿಬಿಡ್ತು ಗೈಸ್. ಮುಂಚೆ ಆದರೆ ಊಟ ತರಕ್ಕೆ ಆಚೆ ಹೋಗಿ ಊಟ ತರಬೇಕಿತ್ತು, ಈಗ ಕೂತ್ಕೊಂಡು ಆರ್ಡರ್ ಮಾಡಿದ್ರೆ ಮನೆಗೆ ಬರ್ತಾರೆ. ಹೋಗಿ ನಾವು ವರ್ಕೌಟ್ ಮಾಡ್ತೀವಿ, ಇಲ್ಲಿಂದ ಇಲ್ಲಿನೇ ಕಳ್ತಾ ಇದೀವಿ. ಗೈಸ್ ಇದು ನೋಡಿ ಇನ್ನೊಂದು ಬೆಡ್ಶೀಟ್ ಬಂದಿದೆ. ಬೆಡ್ಶೀಟ್ ಮೇಲೆ ಬೆಡ್ಶೀಟ್ಗಳು. ಮನೆಗೂ ಸಿಸಿ ಕ್ಯಾಮ್ರಾ ಇಟ್ಟು ನೋಡ್ರಿ ಸಾಚ ಯಾರಿಲ್ಲ.